ರಾಜ್ಯದ ಮೂಲೆ ಮೂಲೆಯಲ್ಲೂ ಐಪಿಎಲ್ ಹವಾ ಜೋರಾಗೇ ಇದೆ. ಅದರಲ್ಲೂ ಆರ್ಸಿಬಿ ಅಭಿಮಾನಿಗಳ ಕ್ರೇಜ್ ಕೇಳೋದೇ ಬೇಡ ಬಿಡಿ. ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯುತ್ತೆ ಅಂದ್ರೆ ಟಿಕೆಟ್ಗಾಗಿ ಸರ್ಕಸ್ ಮಾಡ್ತಿದ್ದಾರೆ. ಕಾಲ್ ತುಳಿತದಿಂದಾಗಿ ಕೌಂಟರ್ನಲ್ಲಿ ಟಿಕೆಟ್ ಕೊಡದೆ ಕೇವಲ ಆನ್ಲೈನ್ನಲ್ಲಿ ಮಾತ್ರ ಕೊಡಲಾಗ್ತಿದೆ. ಈ ಮಧ್ಯೆ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಜೋರಾಗಿದ್ದು ದಂಧೆಕೋರರಿಗೆ ಸಿಸಿಬಿ ಬಲೆ ಬೀಸಿದೆ. ಸ್ಟೇಡಿಯಂನಲ್ಲಿರುವಂತಹ ಹೋಟೆಲ್ ಉದ್ಯೋಗಿಯನ್ನೇ ಲಾಕ್ ಮಾಡಿದ್ದಾರೆ. ಹಾಗಾದ್ರೆ ಆತನಿಗೆ ಆ ಟಿಕೆಟ್ ಸಿಕ್ಕಿದ ಹೇಗೆ? ಎಷ್ಟು ರೇಟ್ಗೆ ಟಿಕೆಟ್ ಮಾರಾಟ ಮಾಡ್ತಿದ್ದ? ಪೊಲೀಸ್ ಕಮಿಷನರ್ ಹೇಳ್ತಿರೋದಾದ್ರೂ ಏನು? ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಐಪಿಎಲ್ ಹಂಗಾಮ ಜೋರಾಗಿದೆ. ಆರ್ಸಿಬಿ ಮ್ಯಾಚ್ಗಳ ಕ್ರೇಜ್ ಕೂಡ ಜಾಸ್ತಿ ಆಗಿದ್ದು ಟಿಕೆಟ್ಸ್ಗೋಸ್ಕರ ಭಾರಿ ಡಿಮ್ಯಾಂಡ್ ಕೂಡ ಉಂಟಾಗ್ತಾ ಇದೆ. ಈ ನಡುವೆ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ದಂಧೆ ಕೂಡ ಶುರುವಾಗಿದ್ದು ಒಬ್ಬನೇ ವ್ಯಕ್ತಿಯ ಬಳಿ ನೂರಾರು ಟಿಕೆಟ್ ಕೂಡ ಪತ್ತೆಯಾಗಿದೆ. ಈಗ ಸಿಸಿಬಿ ಪೊಲೀಸರು ಆ ಒಬ್ಬ ವ್ಯಕ್ತಿಯನ್ನ ಕೂಡ ಅರೆಸ್ಟ್ ಮಾಡಿದ್ದು ಆತನ ಬಳಿ ಸುಮಾರು 17 ಲಕ್ಷ ಮೌಲ್ಯದ ಟಿಕೆಟ್ಸ್ ಅನ್ನ ಪತ್ತೆ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಟಿಕೆಟ್ಸ್ ಕಾಳಸಂತೆಯಲ್ಲಿ ಯಾವ ರೀತಿ ಮಾರಾಟ ಆಗ್ತಿದೆ ಮತ್ತೆ ಹೇಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಐಪಿಎಲ್ ಮ್ಯಾಚ್ಗಳ ಕ್ರೇಜ್ ಹೆಚ್ಚಾಗಿದೆ. ಅದರಲ್ಲೂ ಆರ್ಸಿಬಿ ಮ್ಯಾಚ್ ಅಂದ್ರೆ ಫ್ಯಾನ್ಸ್ಗೆ ಫುಲ್ ಹಬ್ಬ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ಸಿಬಿ ಮ್ಯಾಚ್ ನೋಡಬೇಕು ಅಂತ ಫ್ಯಾನ್ಸ್ ತುದಿಗಾಲಿನಲ್ಲಿ ಕಾಯ್ತಾ ಇದ್ದಾರೆ. ಈ ನಡುವೆ ಎಷ್ಟೋ ಜನ ಟಿಕೆಟ್ ಸಿಗದೆ ನಿರಾಸೆ ಅನುಭವಿಸ್ತಾ ಇದ್ರೆ ಇಲ್ಲಿ ಏನು ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡುತ್ತಿರೋದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಏನು ಇತ್ತೀಚೆಗೆ ನಡೆದ ಆರ್ಸಿಬಿ ಮತ್ತೆ LSG ಪಂದ್ಯದ ವೇಳೆ ವ್ಯಕ್ತಿಯೊಬ್ಬ ಸುಮಾರು 100ಕ್ಕೂ ಹೆಚ್ಚು ಟಿಕೆಟ್ ಅನ್ನ ಇಟ್ಟು ಮಾರಾಟ ಮಾಡ್ತಿರೋದು ಕೂಡ ಪತ್ತೆಯಾಗಿತ್ತು. ಈ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಕೂಡ ಮಫ್ತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಆತನನ್ನ ಪತ್ತೆ ಮಾಡಿ ವಿಚಾರಣೆ ಮಾಡಿದಾಗ ತನ್ನ ಬಳಿ 100 ಟಿಕೆಟ್ ಇದೆ, ಅದಕ್ಕೆ ಸಂಬಂಧಪಟ್ಟಂತ ವೆಬ್ಸೈಟ್ ಮತ್ತೆ ಒಂದು ಪಾಸ್ವರ್ಡ್ ಬಗ್ಗೆ ಕೂಡ ಸುಳಿವನ್ನ ಕೊಟ್ಟಿರ್ತಾನೆ. ಕೂಡಲೇ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಬೆಂಗಳೂರಿನಲ್ಲಿ ನಡೆದ ಮೊದಲ ಪಂದ್ಯದ ಸುಮಾರು 81 ಟಿಕೆಟ್ ಕೂಡ ಆತನ ಬಳಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಅದನ್ನು ಕೂಡ ಆತ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡಿ ಒಂದು ಕಾಳಸಂತೆಯಲ್ಲಿ ಸೇಲ್ ಕೂಡ ಮಾಡಿದ್ದನಂತೆ. ನಂತರ ಈಗ LSG ಪಂದ್ಯದ ವೇಳೆ ಕೂಡ ಏನು ಸುಮಾರು 100 ಟಿಕೆಟ್ಗಳ ಮಾಹಿತಿಯನ್ನು ಸಿಕ್ಕಿತ್ತು. ಇದ್ರ ಬಗ್ಗೆ ಕೂಡ ಹೆಚ್ಚಿನ ತನಿಖೆಯನ್ನು ಮಾಡಿದಾಗ ಏನು KSCAಗೆ ಸೇರಿದ ವ್ಯಕ್ತಿಯೊಬ್ಬರಿಂದ ಆತನಿಗೆ ಟಿಕೆಟ್ ನ ಮಾಹಿತಿ ಕೂಡ ಸಿಕ್ಕಿತ್ತು ಅನ್ನೋ ವಿಚಾರ ಕೂಡ ಈಗ ಆತ ಬೆಳಕಿಗೆ ಬಾಯ್ಬಿಟ್ಟಿದ್ದಾನೆ. ಸದ್ಯ ಈಗಾಗಲೇ ಚಂದ್ರಶೇಖರ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಮತ್ತೆ ಆತನಿಂದ ಸುಮಾರು 17 ಲಕ್ಷ ಮೌಲ್ಯದ ಒಂದು ಟಿಕೆಟ್ ಗಳನ್ನ ಈತ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತೇಳಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಪೊಲೀಸರು ಸುಮಾರು 10 ಕೇಸುಗಳನ್ನು ಕೂಡ ಈಗಾಗಲೇ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೂಡ ದಾಖಲು ಮಾಡಿರುವುದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಐಪಿಎಲ್ ಮ್ಯಾಚ್ ಸಂದರ್ಭದಲ್ಲಿ ಪೊಲೀಸರು ಮಫ್ತಿಯಲ್ಲಿ ಕಾರ್ಯಾಚರಣೆ ಮಾಡಿದಾಗ ಕೆಲವು ಮಂದಿ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಕೂಡ ಮಾರಾಟ ಮಾಡ್ತಾ ಇರ್ತಾರೆ. ದುಪ್ಪಟ್ಟು ಹಣಕ್ಕೆ ಈ ಒಂದು ಟಿಕೆಟ್ ಗಳನ್ನ ಮಾರಾಟ ಮಾಡಿ ಅಧಿಕ ಹಣವನ್ನು ಕೂಡ ಗಳಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ 10 ಕೇಸ್ ಕೂಡ ದಾಖಲಾಗಿದ್ದು ಹಲವು ಮಂದಿಯನ್ನು ಕೂಡ ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟರೂ ಸಿಗ್ತಿಲ್ಲ. ನಾವು RCB ಬಂದರೆ ಮನೆದೇವ್ರು ಇದ್ದಂಗೆ ನಮಗೆ. ಅಷ್ಟು ಒಂದು ವಾರ ಬುಕ್ ಮಾಡೋಕ್ಕೆ ಬ್ಯಾಕಲ್ಲೇ ಸಿಗ್ತವೆ. ಒಂದು 10,000 5,000 ಕೇಳಿದರೂ ಸಿಗ್ತಿಲ್ಲ ಅಂತ. ಅವ್ರು ಕೇಳ್ತಾರೆ ಒಂದು 7,000 ಕೊಡಿ 8,000 ಅಂತ ಕೇಳ್ತಾರೆ. ಒಂದು ಟಿಕೆಟ್ ಇದು ತಳಗಿಂದು ಇದು ಮ್ಯಾಗಿಂದು ಫುಲ್ ಮ್ಯಾಗಿಂದು. ನಾವು ಟ್ರೈ ಮಾಡ್ತೀವಿ ಪ್ರತಿ ಸಲನೂ ಅದು ಬಂದಾಗ ಆನ್ಲೈನ್ ಇಟ್ಕೊಂಡು ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ನಮ್ಗೆ ಯಾವುದೇ ಥರದ ಟಿಕೆಟ್ಸು ಸಿಗಲ್ಲ ಅಲ್ಲಿ. ಅದು ಗೊತ್ತಿಲ್ಲ ಅದು ಹೆಂಗೆ ಇಲ್ಲಿ ಸೇಲ್ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನಮಗಂತೂ ಸಿಕ್ಕೇ ಇಲ್ಲ ಇದು ಥರ. ನಾವು 4 ಗಂಟೆ ತನಕ ಆನ್ ಮಾಡಿರ್ತೀವಿ. ಅದು ಆಲ್ಮೋಸ್ಟ್ ಆಲ್ ಸಾರಿ ಈ ಥರ ಇದು ಬರುತ್ತೆ ಅಷ್ಟೇ. ಈಗ ನಾನೊಬ್ಬ RCB ಫ್ಯಾನ್ ಆಗಿ ನಾನು ತುಂಬ ಸಲ ಟ್ರೈ ಮಾಡ್ತಾಯಿದ್ದೀನಿ ಆನ್ಲೈನಲ್ಲಿ ಮ್ಯಾಚ್ ಟಿಕೆಟ್ಸ್ ಬುಕ್ ಮಾಡೋದಕ್ಕೆ. ಆದರೂ ಇದುವರೆಗೂ ಒಂದು ಸಲನೂ ಟಿಕೆಟ್ ಬುಕ್ಕಿಂಗ್ ಆಗಲಿಲ್ಲ ನಮಗೆ. ಸೊ ಇಲ್ಲಿ ಈ ಥರ ಇವರಿಗೆ ಬ್ಲ್ಯಾಕಲ್ಲಿ ಇಷ್ಟು ಟಿಕೆಟ್ ಸಿಗ್ತಿದೆ ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅಂದರೆ ನಮ್ಮಲ್ಲಿ ನಾವೇನಾರು ಮಿಸ್ಟೇಕ್ ಮಾಡ್ತಿದ್ದೀವಾ ಅಂತ ಏನಂತ ಸರ್. ಇವತ್ತು ನಾಳೆ ಎಲ್ಲ ಅಲ್ಲಿಂದ ಮಾರ್ತಾ ಇರ್ತಾರೆ. ಎಷ್ಟು ಅಂದರೆ ಅಷ್ಟು ಕಾಸು 8,000 10,000 15,000 20,000 ಆಗಿ ಮಾರ್ತಾ ಇರ್ತಾರೆ ಸರ್. ಟಿಕೆಟ್ ಓಪನೇ ಆಗಲ್ಲ ಸರ್. ಪೋರ್ಟಲ್ಲಿ ಇದೇ ಹೋಗಲ್ಲ ಲೋಡಿಂಗ್ ಅಂತೇಳಿ ಬರೀ ಸುತ್ತಾ ಇರುತ್ತೆ ಹೊರತು ಬೇರೆ ಯೂಸೇ ಆಗಲ್ಲ. ಅದು ನಾವು ರಿಕ್ವೆಸ್ಟ್ ಮಾಡ್ಬೇಕು ಸರ್. ಅವ್ರ ಹತ್ರ ಇವ್ರ ಹತ್ರ ಯಾರ ಹತ್ರ ರಿಕ್ವೆಸ್ಟ್ ಮಾಡಿ ನಾವು ಇಸ್ಕೋಬೇಕು ಅಷ್ಟೇ ಟಿಕೆಟ್. IPL ಟಿಕೆಟ್ ಮಾರಾಟ ಯಾವ ರೀತಿ ಆಗ್ತಿದೆ ಅನ್ನೋ ಬಗ್ಗೆ ಆಶಿಕ್ ಮುಲ್ಕೆ ಹೇಳ್ತಾರೆ, ನೋಡೋಣ. ಪ್ರತಿ ಬಾರಿಯೂ ಕೂಡ IPL ಪಂದ್ಯದ ಟಿಕೆಟ್ಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಟಿಕೆಟ್ ಕೌಂಟರ್ನಲ್ಲಿ ಕೊಡಲಾಗ್ತಾ ಇತ್ತು. ಆದರೆ ಈ ಬಾರಿ ಸಂಪೂರ್ಣವಾಗಿ ಟಿಕೆಟ್ ಮಾರಾಟ
ಆನ್ಲೈನ್ನಲ್ಲಿ ನಡೀತಾ ಇದೆ. ಇದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸ್ತಾ ಇರುವಂಥದ್ದು. ಪ್ರತಿ IPL ಸೀಸನ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಟಿಕೆಟ್ಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಟಿಕೆಟ್ ಕೌಂಟರ್ಗಳಲ್ಲಿ ಸೇಲ್ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಸಂಪೂರ್ಣವಾಗಿ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಸೇಲ್ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಅಭಿಮಾನಿಗಳಿಗೆ, RCB ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗಿದೆ. ಕನಿಷ್ಠ ಪಕ್ಷ ಟಿಕೆಟ್ ಕೌಂಟರ್ನಲ್ಲೂ ಕೂಡ ಕನಿಷ್ಠ ಟಿಕೆಟ್ಗಳನ್ನು ಒಂದು 20-25% ಟಿಕೆಟ್ಗಳನ್ನಾದರೂ ಸೇಲ್ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು RCB ಅಭಿಮಾನಿಗಳು ಇಡ್ತಾ ಇರುವಂಥದ್ದು. ಈ ಬಾರಿ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ಗಳನ್ನು ಸೇಲ್ ಮಾಡದೇ ಇರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಒಂದು ವರ್ಷದಿಂದ ವರ್ಷಕ್ಕೆ RCB ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ಟಿಕೆಟ್ ದರವೂ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಕಳೆದ ವರ್ಷ ನಡೆದಂಥ RCB ವಿಜಯೋತ್ಸವದಲ್ಲಿ ನಡೆದಂಥ ಕಾಲ್ತುಳಿತದಿಂದಾಗಿಯೂ ಕೂಡ ಟಿಕೆಟ್ಗಳನ್ನು ಕೌಂಟರ್ನಲ್ಲಿ ಸೇಲ್ ಮಾಡದೇ ಇರೋಕ್ಕೆ ಮ್ಯಾನೇಜ್ಮೆಂಟ್ ಮತ್ತು KCA ನಿರ್ಧಾರ ಮಾಡಿರುವಂಥದ್ದು. ಇದೆರಡು ಪ್ರಮುಖ ಕಾರಣಗಳಿಂದಾಗಿ ಈ ಬಾರಿ ಟಿಕೆಟ್ ಕೌಂಟರ್ಗಳಲ್ಲಿ ಟಿಕೆಟ್ ಸೇಲ್ ಮಾಡ್ತಾ ಇಲ್ಲ. ಆನ್ಲೈನ್ನಲ್ಲಿ ಟಿಕೆಟ್ ಬಿಟ್ಟಂಥ ಕ್ಷಣ ಮಾತ್ರದಲ್ಲೇ ಸಂಪೂರ್ಣವಾಗಿ ಸೋಲ್ಡ್ ಔಟ್ ಆಗ್ತಿದೆ. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ, RCB ಫ್ಯಾನ್ಸ್ಗಳಿಗೆ ಟಿಕೆಟ್ ಸಿಗ್ತಿಲ್ಲ ಅನ್ನುವಂಥ ನಿರಾಸೆ ಇದೆ. ಹಾಗಿದ್ರೆ ಅವರ ನಿರಾಸೆ ಏನು? ಖುದ್ದು ಅವರದ್ದೇ ಮಾತುಗಳಲ್ಲಿ ನಾವು ಕೇಳೋಣ. ಟಿಕೆಟ್ಸ್ ಏನೂ ಸಿಕ್ಕಿಲ್ಲ. ನಾವು 1.5 ಅವರಿಂದ ಟ್ರೈ ಮಾಡ್ತಾಯಿದ್ದೀರಿ, ಎಲ್ಲಿ ಒಂದು ಸಿಕ್ಕಿಲ್ಲ. ಬಟ್ ಆದಷ್ಟು ಬ್ಲ್ಯಾಕಲ್ಲಿ ಸೆಲ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಿದೆ ನಮಗೆ. ಫಿಸಿಕಲ್ಲು ಟಿಕೆಟ್ಸು ಸಿಗೋದು ಅನ್ನೋದು ಇನ್ನು ಡ್ರೀಮ್ ಅದು. ಅದೇ ಮೋಸ್ಟ್ ಆಫ್ ಎಲ್ಲ 90% ಆನ್ಲೈನಲ್ಲಿದೆ ಅಂತ ಗೊತ್ತಾಗ್ತಿದೆ ನಮಗೆ. ಅದೇ ಒಂದಿಬ್ಬರನ್ನ ವಿಚಾರಿಸಿದ್ರಿ, ಬಟ್ ಯಾವ ಸ್ಟ್ಯಾಂಡು ಯಾವ ಅಂತ ಹೇಳಲ್ಲ. ಬಟ್ ವಿಚಾರಿಸಿದಾಗ 3000 ಟಿಕೆಟ್ಸ್ ಎಲ್ಲ 10,000ಗೆ 15,000ಗೆ ಸೆಲ್ ಮಾಡ್ತಾಯಿದ್ದಾರೆ. ನಮಗೆ ಅನಿಸಿಕೆ ಬಂದು ಲಾಸ್ಟು ವರ್ಷ ಚಾಂಪಿಯನ್ಸ್ ಆಗಿದ್ದಾರೆ ನಮ್ಮವರು. ಸೊ ಅದನ್ನು ನೋಡಿ ಇವರು ಎನ್ಕಾಸ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಟಿಕೆಟ್ ಸಿಗ್ತಿಲ್ಲ ಸರ್. 3 ಡೇಸ್ ಆಯಿತು, 3 ದಿನ ಆಯಿತು ನಾವಿಲ್ಲಿ ಬಂದು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ನಾವು ರಾಯಚೂರಿಂದ ಬಂದಿರೋದು. 3 ದಿನ ಆಯಿತು, ಟಿಕೆಟ್ ಸಿಗ್ತಾ ಇಲ್ಲ. ಅನ್ಸೋಲ್ಡ್ ಆಗಿದ್ದೀವಿ ಅಂತೆಲ್ಲ ಟಿಕೆಟ್ಸು. ಬ್ಲ್ಯಾಕಲ್ಲಿ ನಾವು ಹೊರಗಡೆಲ್ಲ ಕೇಳ್ತಾ ಇದ್ದೀವಿ. ಅವರು ಟಿಕೆಟ್ ಬ್ಲ್ಯಾಕಲ್ಲಿ ಹೇಳ್ತಿದ್ದಾರೆ 10,000, 15,000, 20,000 ಹೇಳ್ತಾ ಇದ್ದಾರೆ. ನಮಗೆ ಆನ್ಲೈನಲ್ಲಿ ಸಿಗ್ತಾ ಇಲ್ಲ ಟಿಕೆಟ್ಸು. 3 ದಿನ ಆಯಿತು, ಮ್ಯಾಚ್ ನೋಡೋಕ್ಕೇ ಬಂದಿದ್ದೀವಿ. ಇಲ್ಲೆಲ್ಲ ಟಿಕೆಟ್ ಸಿಗ್ತಾ ಇಲ್ಲ. ಕೌಂಟ್ರಲ್ಲಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಎಲ್ಲೇ ಕೆಲವು ಜನ ಹಳ್ಳಿಲಿಂದ ಬಂದಿರ್ತಾರೆ ನೋಡೋಕ್ಕೆ, ಅವರಿಗೆಲ್ಲ ಟಿಕೆಟ್ ಸಿಗ್ತಿಲ್ಲ, ನಮಗೆ ಸಿಗ್ತಾ ಇಲ್ಲ. ಭಾಳ ಬೇಜಾರಾಗ್ತಾಯಿದೆ. ಇದೇ ಫಸ್ಟ್ ಮ್ಯಾಚ್ ನೋಡೋಕೆ ಬಂದಿರೋದು, ಟಿಕೆಟ್ ಸಿಗ್ತಾ ಇಲ್ಲ. ಇದೆಲ್ಲ ತುಂಬ ಬೇಸರ ಉಂಟು ಮಾಡುತ್ತೆ ಸರ್. ಕ್ರಿಕೆಟ್ ಫ್ಯಾನ್ಸ್ ಆಗಿದ್ಕೊಂಡು ನಾವು ಬೆಂಗಳೂರಲ್ಲಿ ಇದ್ಕೊಂಡು ನಮ್ಮ RCB ಮ್ಯಾಚ್ನ ನಾವು ಸ್ಟೇಡಿಯಂ ಬಂದು ಒಂದು ಆಸೆಪಟ್ಟು ನೋಡೋವಂಥ ಒಂದು ಭಾಗ್ಯ ಇಲ್ವಲ್ಲ ಅಂತ ಒಂದು ತುಂಬ ನೋವಾಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್. ಯಾಕಂದರೆ ಈ ದುಡ್ಡಿರೋರು ಟಿಕೆಟ್ಸು ಎಷ್ಟು ಬೇಕೋ ಕೊಟ್ಟು ಕೊಂಡ್ಕೋತಾರೆ, ಮ್ಯಾಚ್ ನೋಡ್ತಾರೆ. ಬಟ್ ಪಾಪ ಸಾಮಾನ್ಯ ಬಡವರಿಗೆ ಟಿಕೆಟ್ಸು ಸಿಗ್ತಾ ಇಲ್ಲ. ಇದೊಂಥರ, ಯಾಕಂದರೆ RCB ಫಸ್ಟೇ ನಿಮ್ಗೆ ಗೊತ್ತು, RCB ಫ್ಯಾನ್ ಬೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತುಂಬಾ ನಿರಾಸೆ ಉಂಟು ಮಾಡುತ್ತೆ. ಎಲ್ಲ ಟಿಕೆಟ್ ಮತ್ತು ಜನಸಾಮಾನ್ಯ ಟಿಕೆಟ್ ಇರುತ್ತೆ ಸರ್. ಇಲ್ಲಿ ಎಲ್ಲ ವಿಚಾರ ಮಾಡಿದ್ವಿ, ಎಲ್ಲ ಕಡೆ ಎಲ್ಲ 10,000, 15,000 ಹೇಳ್ತಿದ್ದಾರೆ. ಸಾಮಾನ್ಯ ಟಿಕೆಟ್ಸ್ ಇಲ್ಲಿ ಸಿಗಲ್ಲ. ನೋಡಬೇಕಂದ್ರೆ TV ಯಲ್ಲೇ ನೋಡ್ಬೇಕು ಸರ್. ನಾವಂತ RCB ಹುಚ್ಚ ಅಭಿಮಾನಿಗಳು. ನೀವು RCB ಅಭಿಮಾನಿ? ಹೌದು ಸರ್, 99% ಅಭಿಮಾನಿಗಳು ಸರ್. ಈಗ ಮಾಮೂಲಿ ಟಿಕೆಟ್ ಕೇಳಿದ್ರು 8-10,000 ಹೇಳ್ತಿದ್ದಾರೆ. ನಮ್ಮ ಹತ್ರ ಸಾಮಾನ್ಯ ಜನರಿಗೆ ತಗೊಳಕ್ಕಾಗಲ್ಲ, ಅದಕ್ಕೆ ವಾಪಸ್ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ಮಂಗಳೂರಿಂದ ಬಂದಿದ್ದು, ಟಿಕೆಟ್ ಸಿಕ್ಕಿಲ್ಲ, ಬಂದಿದ್ದು ವ್ಯರ್ಥ ಆಯಿತು. ವಾಪಸ್ ಹೋಗೋದು, ನೈಟ್ ಬಸ್ ಹತ್ತೋದು, ಮನೇಲಿ ಹೋಗಿ ಮ್ಯಾಚ್ ನೋಡೋದು. ಬ್ಲ್ಯಾಕಲ್ಲೆಲ್ಲ ರೇಟ್ 15,000, 20,000, ಬೈಕ್ ಬಂದಿದ್ದು ರೇಟ್ ಹೇಳ್ತಿದ್ದಾರೆ. ಮನೇಲಿ ಹೋಗಿ ನೋಡೋದು. ನಾವು ಮಂಡ್ಯದಿಂದ ಬಂದಿದ್ದೀವಿ, ನಾಳೆ ಮ್ಯಾಚಿಗೋಸ್ಕರ ಬಂದಿದ್ದೀವಿ. ಬಟ್ ಟಿಕೆಟ್ ಸಿಗ್ತಿಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ದೀವಿ. ಎಷ್ಟು ಜನ? ಇಬ್ಬರು ಇದ್ದೀವಿ ಸರ್. ನಾನು ನನ್ನ ಫ್ರೆಂಡ್ ಇಬ್ಬರು ಇದ್ದೀವಿ. ಟಿಕೆಟೇ ಸಿಗ್ತಿಲ್ಲ, ಆನ್ಲೈನ್ ಅಂತ ಹೇಳ್ತಿದ್ದಾರೆ. ಸೊ ನೋಡೋದಕ್ಕೂ ಬಿಡ್ತಿಲ್ಲ ಒಳಗಡೆ. ಸೊ ಕನ್ನಡಿಗರಿಗೆ ಇಲ್ಲಿ ಬೆಲೆ ಇಲ್ಲ, ಇನ್ನೇನು ಬರೋ ಇಲ್ಲಿ ಬೇಜಾರಾಗ್ತಿದೆ ನಮಗೆ. We are from Andaman Nicobar Islands. We have came for the match, but no tickets. Yeah, we are disappointed somewhat. We tried a lot to get tickets here, but tickets are sold out. You have checked in online? Yeah, we tried all the ways. There is no counter ticket this year? Not there. Yeah. So we try to get in Hyderabad next. ಜನರ ಕೈಗೆ ಸಿಗದೆ ಈ ಟಿಕೆಟ್ಗಳು ದಂಧೆಕೋರರ ಕೈಗೆ ಹೇಗೆ ಸಿಗ್ತಾ ಇದೆ, ಇದರ ಹಿಂದಿರುವಂಥ ನಿಜಾಂಶ ಏನು ಅನ್ನೋದನ್ನು ಶರಣು ಹಂಪಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ.
ವಿಶ್ವದರ್ಜೆಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ಷಣ ಮಾತ್ರದಲ್ಲಿ ಟಿಕೆಟ್ಗಳು ಬಿಕ್ರಿ ಆಗುತ್ತೆ. 2 ನಿಮಿಷ ನಂತರ ಏನಾದರೂ ನೀವು ವೆಬ್ಸೈಟಲ್ಲಿ ಓಪನ್ ಮಾಡಿದ್ರೆ ಟಿಕೆಟ್ ಸೋಲ್ಡ್ ಔಟ್ ಅನ್ನುವಂಥ ಮೆಸೇಜ್ ಬರುತ್ತೆ. ಯಾಕೆ ಹೀಗೆ? ಇದರ ಹಿಂದಿನ ಅಸಲಿ ಸತ್ಯ ಏನು? ಈ ಕುರಿತಾದಂಥ ರಿಪೋರ್ಟ್ ಇಲ್ಲಿದೆ ನೋಡಿ. IPL ಟೂರ್ನಮೆಂಟ್ ಶುರುವಾಗಿದೆ. ಅದರಲ್ಲೂ ಕೂಡ RCB ಅಭಿಮಾನಿಗಳಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟಿಕೆಟ್ ಸಿಗೋದು ಅಂದರೆ ಅದು ಅದೃಷ್ಟದ ಸಂಕೇತನೇ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಆನ್ಲೈನಲ್ಲಿ ಬಿಟ್ಟಂಥ ನಿಮಗೆ ಸೇಲ್ ಆಗ್ಲಿಕ್ಕೆ ಶುರುವಾದ 2 ನಿಮಿಷದಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ವಿಶ್ವದರ್ಜೆ ಮಟ್ಟದ ಕ್ರೀಡಾಂಗಣ. ಇಲ್ಲಿ 35,000ದಿಂದ 40,000 ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು 40,000. ಆದರೆ ಕಳೆದ ವರ್ಷ ಜರುಗಿದಂಥ ಕಾಲ್ತುಳಿತ ಪ್ರಕರಣದ ಹಿನ್ನೆಲೆಯಲ್ಲಿ ಫುಲ್ ಕೆಪಾಸಿಟಿ ಕೊಡೋದಿಲ್ಲ. 5,000 ಟಿಕೆಟ್ಗಳು ಕಡಿಮೆನೇ ಇರುತ್ತೆ. 35,000 ಟಿಕೆಟ್ಗಳಲ್ಲಿ ನಿಮಗೆ ಈ KCAನೇ ಎಲ್ಲವೂ ಟಿಕೆಟ್ಗಳನ್ನು ಮ್ಯಾನೇಜ್ ಮಾಡೋದಿಲ್ಲ. ಇದೆಲ್ಲದು ಮ್ಯಾನೇಜ್ ಮಾಡೋದು RCB ಮ್ಯಾನೇಜ್ಮೆಂಟ್. ಈ ಹಿನ್ನೆಲೆಯಲ್ಲಿ ಮೊದಲ ಆದ್ಯತೆಯ ಆಧಾರದ ಮೇಲೆ ಅವರು ಫ್ರಾಂಚೈಸ್ಗಳಿಗೆ ಟಿಕೆಟ್ಗಳನ್ನು ರಿಸರ್ವ್ ಮಾಡಿರ್ತಾರೆ. ಇನ್ವೈಟೀಸ್ಗಳಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆ, ಟಿಕೆಟ್ ಕೂಡ ಅದು ರಿಸರ್ವ್ ಆಗಿರುತ್ತೆ. ಇದರ ಜೊತೆಗೆ ಅಫಿಷಿಯಲ್ ಪಾರ್ಟ್ನರ್ಸ್ ಇರ್ತಾರೆ RCB ಜೊತೆಗೆ, ಅವರೆಲ್ಲರಿಗೂ ಕೂಡ ಟಿಕೆಟ್ಗಳನ್ನು ರಿಸರ್ವ್ ಮಾಡಬೇಕಾಗಿರುತ್ತೆ. ಇನ್ನು ಮಾರ್ಕೆಟಿಂಗ್ ಟೀಮ್ ಸೇರಿದಂತೆ ಇನ್ನು ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಇಂತಿಷ್ಟೇ ಅಂಥೇಳಿ ಟಿಕೆಟ್ ಕೊಡಬೇಕು, 4ರಿಂದ 6 ಟಿಕೆಟ್ಗಳನ್ನು. ಇನ್ನು ಪ್ರೋಟೋಕಾಲ್ ರೀತಿಯಾಗಿ ಕೂಡ ಇಂತಿಷ್ಟು ಟಿಕೆಟ್ಗಳನ್ನು ಅಂಥೇಳಿ ಅವುಗಳನ್ನು ಕೂಡ ತೆಗೆದಿಡಬೇಕಾಗತ್ತೆ. ಉಳಿಯೋದು 10ರಿಂದ 15,000 ಟಿಕೆಟ್ಗಳು ಮಾತ್ರ. ಹ್ಯಾಕರ್ಸ್ ಇದರ ನಡುವೆನೂ ಕೂಡ ತಮ್ಮ ಜಾಲವನ್ನು ಹೆಚ್ಚಾಗಿ ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಬರುವಂಥ ಶುರುವಾದಂಥ 2 ನಿಮಿಷದಲ್ಲಿ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟಿಕೆಟ್ಗಳನ್ನು ರಿಸರ್ವ್ ಮಾಡಿ ಅದನ್ನು ಕಾಳಸಂತೆಯಲ್ಲಿ 5,000, 10,000, 20,000 VIP ಟಿಕೆಟ್ಗಳನ್ನು 70,000ವರೆಗೂ ಕೂಡ ಮಾರಾಟ ಮಾಡಿದಂಥ ಉದಾಹರಣೆ ಇದೆ. ಈ ಹಿನ್ನೆಲೆಯಲ್ಲಿ RCB ಅಭಿಮಾನಿಗಳು ಯಾವ ಫ್ರಾಂಚೈಸ್ಗೂ ಕೂಡ ಯಾವ ತಂಡಕ್ಕೂ ಕೂಡ ಇಲ್ಲದೇ ಇರುವಂಥ ಅತಿ ದೊಡ್ಡ ಅಭಿಮಾನಿಗಳು, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡಬೇಕು ಅಂತೇಳಿ ಭಾಳ ಆಸೆ ಪಡ್ತಾ ಇರ್ತಾರೆ. ಆದರೆ ಶೇಕಡ 10% ಅಭಿಮಾನಿಗಳಿಗೆ ಮಾತ್ರ ಟಿಕೆಟ್ ಸಿಗುತ್ತೆ ನಿಯತ್ತಾಗಿ. ಇನ್ನುಳಿದಂತೆ ಎಲ್ಲರೂ ಕೂಡ ತಮ್ಮ ಇನ್ಫ್ಲುಯೆನ್ಸು, VIP ಟಿಕೆಟ್ಗಳು, ಹೀಗೆ ತಮ್ಮ ಸಾಮರ್ಥ್ಯದ ಮೇಲೆ ಟಿಕೆಟ್ ಪಡಿಬೇಕಾದಂಥ ಅನಿವಾರ್ಯತೆ ಇದೆ. RCBಯ ನಿಜವಾದ ಅಭಿಮಾನಿಗಳೇನಿದಾರಲ್ಲ ಅವರಿಗೆ ಟಿಕೆಟ್ ಸಿಗ್ತಿಲ್ಲ ಅನ್ನುವಂಥ ಕೊರಗು ಕಾಡ್ತಾ ಇದೆ. Online ticket bhi hai, that is also not available, and the available 2-3 tickets are there. That is too costly. That is beyond our capacity actually. How much? 16,000, 17,000 like that. Na, it is much more. Okay. Minimum ticket actually I came here for minimum ticket which we can purchase like that. Okay. But it is not available. ಇಲ್ಲಿ ಹುಡುಗರಿಗೆ ಭಾಳ ಆಸೆ ಉಂಟು ಹುಡುಗ ನೋಡ್ಬೇಕಂದ್ರೆ ಟಿಕೆಟ್ ಸಿಕ್ಕಿದ್ದಿಲ್ಲ, ಏನು ಮಾಡುವನ. ನಾವು ಆನ್ಲೈನ್ ಟ್ರೈ ಮಾಡ್ದೆ, ಮತ್ತು ಇಲ್ಲಿ ಒಳಗೆ ಹೋಗೋಕೆ ಕೊಡೋದಿಲ್ಲ, ಏನು ಮಾಡುವನ. ಅದು ಹುಡುಗ ಟ್ರೈ ಮಾಡಿದಾಗ ಸಿಗಲಿಲ್ಲ. ಇನ್ನು ನಾವು ಭಾಳ ಟ್ರೈ ಮಾಡ್ತಾಯಿದ್ದೆ, ನಾಳೆ ನೋಡಬೇಕಂದ್ರೆ ಅಷ್ಟೇ, ಮತ್ತೆ ಏನು ಮಾಡುವನ. ಇಲ್ಲಿ ನಂತರ ನಾನು ಒಬ್ಬನೇ ಆದರೆ ಪರವಾಗಿಲ್ಲ, ನಂತರ ಸುಮಾರು ಜನ ನಿಂತಿದ್ರು. ಇವಾಗ ಎಲ್ಲರನ್ನೂ ಕಳಿಸಿದ್ದಾರೆ. ಏನು ಹೇಳ್ತಾರೆ ಅವರು? ಟಿಕೆಟ್ ಆನ್ಲೈನ್ ಬುಕ್ ಮಾಡ್ಕೊಳ್ರಿ ಅಂತಾರೆ. ಆನ್ಲೈನ್ ಟ್ರೈ ಮಾಡಿದ್ರೆ ಆನ್ಲೈನಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಅಂತ ಬರುತ್ತೆ. IPL ಮ್ಯಾಚ್, ಅದರಲ್ಲೂ ಕೂಡ RCBಯ ಕ್ರಿಕೆಟ್ ಮ್ಯಾಚ್ಗಳು ಹೇಗೆ ಬ್ಲಾಕಲ್ಲಿ ಮಾರಾಟ ಆಗುತ್ತೆ, ಈ ಕುರಿತು ರಿಪೋರ್ಟ್ ನೀಡಿದ್ದಾರೆ ಗಂಗಾಧರ್. IPL ಪಂದ್ಯಾವಳಿಯ ಟಿಕೆಟ್ಗಳು ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದ್ದಾವೆ. ಪ್ರತಿ ಪಂದ್ಯದ ಸಂದರ್ಭದಲ್ಲೂ ಕೂಡ ಇದೇ ಮಾದರಿಯಲ್ಲಿ 3-4 FIRಗಳು ದಾಖಲಾಗ್ತಾ ಇದೆ. ಆದ್ರೀಗ CCB ಪೊಲೀಸರ ಬಳಿಗೆ KCA ಕ್ಯಾಂಟೀನ್ ನೌಕರನೇ ಸಿಕ್ಕಿಬಿದ್ದಿದ್ದು ಆತನ ಬಳಿ 100 ಟಿಕೆಟ್ಗಳು ಪತ್ತೆಯಾಗಿದೆ. ಆದರೆ ಆತನಿಗೆ ಇಷ್ಟು ಪ್ರಮಾಣದಲ್ಲಿ ಟಿಕೆಟ್ಗಳು ಸಿಕ್ಕಿದ್ದಾದರೂ ಹೇಗೆ? ಅಧಿಕ ಪ್ರಮಾಣದಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಂಥವ್ರು ಯಾರು? ಈ ಬಗ್ಗೆ CCB ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಎಸ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ IPL ಪಂದ್ಯಾವಳಿಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಕಮಿಟಿ ಮಾಡಿಕೊಳ್ತಿದೆ. ಈ ನಡುವೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕಾಳಸಂತೆಯಲ್ಲಿ ಟಿಕೆಟ್ಗಳ ಮಾರಾಟ ಮಾತ್ರ ನಿಂತಿಲ್ಲ. ಪ್ರತಿ ಪಂದ್ಯದಲ್ಲೂ ಸಹ ಅಕ್ರಮವಾಗಿ ಅಧಿಕ ಬೆಲೆಗೆ ಟಿಕೆಟ್ಗಳು ಮಾರಾಟವಾಗ್ತಿವೆ. ಹೀಗಿರುವಾಗ CCB ಪೊಲೀಸರು ಕ್ರೀಡಾಂಗಣದ ಬಳಿ ಮಫ್ತಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇದೇ ವೇಳೆ ಸ್ಟೇಡಿಯಂ ಒಳಗಿರುವ ಕ್ಯಾಂಟೀನ್ ನೌಕರ ಚಂದ್ರಶೇಖರ್ ಎಂಬಾತ ಅಕ್ರಮವಾಗಿ ಟಿಕೆಟ್ಗಳನ್ನು ಮಾರಾಟ ಮಾಡ್ತಿದ್ದು ಆತನನ್ನು ವಶಕ್ಕೆ ಪಡೆಯಲಾಗಿದೆ. ಈತ ಸ್ಟೇಡಿಯಂ ಒಳಗೆ ಲಕ್ಷ್ಮೀ ಕ್ಯಾಂಟೀನ್ ಎಂಬುದನ್ನು ನಡೆಸುತ್ತಿದ್ದು ಈತನಿಗೆ ಗಣೇಶ್ ಹರಿಕೇಶ್ ಎಂಬಾತ ಕೊಟ್ಟಿದ್ದ ಎನ್ನಲಾಗಿದೆ. ಅದಲ್ಲದೆ ಅಧಿಕ ಬೆಲೆಗೆ ಟಿಕೆಟ್ಗಳನ್ನು ಮಾರಾಟ ಮಾಡ್ತಿದ್ದಂಥದ್ದು ಪೊಲೀಸರಿಗೆ ಗೊತ್ತಾಗಿದೆ.
ಇದೀಗ ಇಷ್ಟು ಪ್ರಮಾಣದಲ್ಲಿ ಟಿಕೆಟ್ಗಳು ಸಿಕ್ಕಿದ್ದೇಗೆ ಎಂಬುದರ ಬಗ್ಗೆ ಸಿಸಿಬಿ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಮೂಲಕ ಒಟ್ಟು ಟಿಕೆಟ್ಗಳ ಮಾರಾಟ ಸಂಬಂಧ 10 ಎಫ್ಐಆರ್ಗಳು ದಾಖಲಾಗಿದೆ. ನಿನ್ನೆ ಅಷ್ಟೇ ಸಿಸಿಬಿ ಪೊಲೀಸರು ಅಲ್ಲಿರುವಂತಹ ಕ್ಯಾಂಟೀನ್ನ ನೌಕರನನ್ನೇ ಬಂಧನ ಮಾಡಿದರೆ ಆತನ ಬಳಿ ಹೆಚ್ಚಿನ 100% ಹೆಚ್ಚು ಟಿಕೆಟ್ಗಳು ಸಿಕ್ಕಿದೆ. ಆದರೆ ಪೊಲೀಸರ ಒಂದು ಕಾರ್ಯವೈಶೈಲಿ ಆಗಿರ್ಬೋದು ಅಥವಾ ಎಲ್ಲಿಂದ ಆತನಿಗೆ ಟಿಕೆಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸ್ವತಃ ನಮ್ಮ ಜೊತೆಲಿ ಮಾತಾಡೋಕ್ಕೆ ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ ಈ ಒಂದು ಕೇಸ್ನ ಬಗ್ಗೆ. ನಿನ್ನೆ ಕೂಡ ಇದೇ ರೀತಿ ಈಗ ಒಂದು ನಮ್ಮ ಟೀಮ್ ಅವರು ಒಂದು ಜಾಲ ಅವರು ಇದು ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಕೇಸಸ್ ಸಾಕಷ್ಟು ಟಿಕೆಟ್ಸ್ ಬ್ಲ್ಯಾಕಲ್ಲಿ ಸೇಲ್ ಮಾಡ್ತಿದ್ರು. ಅದು ನಾವು ಪತ್ತೆ ಮಾಡಿದ್ದೀವಿ. ಮುಂದಿನಿಂದ ಕೂಡ ನಾವು ಲಿಂಕ್ ಹುಡುಕ್ತಾ ಇದ್ದೀವಿ. ಅವ್ರು ಎಲ್ಲಿ ಇದು ಬೇಸಿಕ್ಲಿ ಅವರು ಟಿಕೆಟ್ ಪರ್ಚೇಸ್ ಮಾಡಿ ಇಂಟರ್ನ್ ಬೇರೆಯವ್ರಿಗೆ ಜಾಸ್ತಿ ರೇಟಲ್ಲಿ ಕೊಡೋದು ಅಂತ ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ರು. ಸೊ ಇದರಲ್ಲಿ ಏನಾಗಿದೆ, ಜನಕ್ಕೆ ಗೊಂದಲ ಆಗ್ತದೆ, ನಮಗೆ ಟಿಕೆಟ್ ಸಿಗ್ತಾಯಿಲ್ಲ, ಟಿಕೆಟ್ ಆ್ಯಕ್ಚುಲ್ ಆಗಿ ಕಡಿಮೆ ಇದೆ ಅಂತ. ಆ ಥರ ಜನಕ್ಕೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾಯಿವಿ. ನಮ್ಮ ಮಾನಿಟರಿಂಗ್ ಸ್ಕೀಮಲ್ಲಿ ಇದು ನಿನ್ನೆ ಕೂಡ ಸಿಕ್ಕಿದೆ. ನೋಡಿದ್ರಲ್ಲ, ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಪಂದ್ಯದ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಆ ನಿಟ್ಟಿನಲ್ಲಿ KSE ಆಗಿರ್ಬೋದು RCB ಮ್ಯಾನೇಜ್ಮೆಂಟ್ ಕ್ರಮ ವಹಿಸುವಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಬಗ್ಗೆ ಒಟ್ಟಾರೆಯಾಗಿ ನಮ್ಮ ಮುನ್ರಾಜ್ ಹೇಳ್ತಾರೆ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಮ್ಯಾಚ್ ನೋಡಬೇಕು ಅಂತ ಫ್ಯಾನ್ಸ್ ಗಂಟೆಗಟ್ಟಲೆ ವೆಬ್ಸೈಟ್ ಮುಂದೆ ಕೂತಿರ್ತಾರೆ. ಆದರೆ ಕೆಲವು ಮಂದಿ ಕಾಳ ಸಂತೆಯಲ್ಲಿ ಟಿಕೆಟನ್ನು ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡಿ ಹಣ ಮಾಡ್ಕೊಳ್ತಾ ಇದ್ದಾರೆ. ಈಗ ಸದ್ಯ ಬೆಂಗಳೂರು ಮತ್ತು CCB ಪೊಲೀಸರು ಇದ್ರ ಬಗ್ಗೆ ನಿಗಾವನ್ನು ವಹಿಸಿದ್ದು ಸುಮಾರು ಈ ಒಂದು ಮ್ಯಾಚ್ ಶುರುವಾದ ಬಳಿಕ 10 ಕೇಸ್ಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ಮತ್ತು ಸಾಕಷ್ಟು ಮಂದಿಯನ್ನು ಕೂಡ ಅರೆಸ್ಟ್ ಮಾಡಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.